ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯಾವ್ಯಾವ ಆಹಾರ ಎಷ್ಟೆಷ್ಟು ಉತ್ತಮ ಮತ್ತು ಎಷ್ಟೆಷ್ಟು ಮುಖ್ಯ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ನಾನು ನುಗ್ಗೆ ಸೊಪ್ಪು ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳ ತನಕನೂ ಇಟ್ಕೋಬೋದು ಮತ್ತು ಅದರಿಂದ ಆಗುವಂಥ ಅನುಕೂಲಗಳು ಹಲವಾರಿದೆ. ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಖನಿಜಾಂಶಗಳು ಹೆಚ್ಚಾಗಿರೋದ್ರಿಂದ ಇದು ಚರ್ಮಕ್ಕೆ ಮತ್ತು ಕೂದಲಿಗೂ ಕೂಡ ಮುಖ್ಯ. ನುಗ್ಗೆ ಸೊಪ್ಪಿನಲ್ಲಿ ಹಾಲಿಗಿಂತ 4 ಪಟ್ಟು ಅಧಿಕವಾಗಿ ಕ್ಯಾಲ್ಶಿಯಂ ಕಂಟೆಂಟ್ ಇದೆ. ಸೊ ಇದು ಮೂಳೆಗಳಿಗೆ ಮತ್ತು ಹಲ್ಲಿಗೆ ಪ್ರತಿಯೊಂದಕ್ಕೂ ಕೂಡ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಮಕ್ಕಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಕೂಡ ಇದರಿಂದ ನಮಗೆ ಸಿಗುತ್ತೆ. ಇದನ್ನು ಪ್ರತಿದಿನ ಬಳಸ್ತಾ ಬಂದಷ್ಟು ನಮಗೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಮತ್ತು ಈ ಸೊಪ್ಪಿನಲ್ಲಿ ವಿಟಮಿನ್ ಎ ಅತಿ ಹೆಚ್ಚವಾಗಿ ಇರೋದರಿಂದ ಇದು ನಮಗೆ ಕಣ್ಣಿಗೂ ತುಂಬ ಉಪಯೋಗಕಾರಿ ಹಾಗೂ ಮಗುವಿನ ಬೆಳವಣಿಗೆಗೂ ಕೂಡ ತುಂಬ ಸಹಾಯಕಾರಿ. ಮತ್ತೊಂದು ಬೆಸ್ಟ್ ಫುಡ್ ಯಾವುದು ಅಂದರೆ ನೇಂದ್ರ ಬಾಳೆಹಣ್ಣಿನಿಂದ ಮಾಡುವಂಥ ಆಹಾರ ಇದು. ಈ ಪೌಡರ್ ಆನ್ಲೈನ್ಲೂ ಕೂಡ ಸಿಗುತ್ತೆ. ಇದನ್ನ ಪರ್ಚೇಸ್ ಮಾಡಿ ನಾವು ಸೇಮ್ ರಾಗಿ ಸರಿ ಹೇಗೆ ಮಾಡ್ತೀವಿ ಅದನ್ನ ಅದೇ ರೀತಿ ಇದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದು. ಇದನ್ನು ಮನೆಯಲ್ಲೂ ಕೂಡ ಈ ಪೌಡರ್ನ ತಯಾರಿಸ್ಬೋದು. ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ರಾಬನಾನ ಪೌಡರಿಂದ ನಮಗೆ ಮಕ್ಕಳಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಮಗುವಿನ ತೂಕವನ್ನು ಹೆಚ್ಚಿಸೋಕ್ಕೆ ಸಹಾಯ ಮಾಡುತ್ತದೆ ಮತ್ತು ಮಗುವಿನ ಮೆದುಳಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ. ಇದು ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತದೆ, ಯಾಕೆಂದರೆ ಇದರಲ್ಲಿ ನಾರಿನಾಂಶ ಅಧಿಕವಾಗಿದೆ. ಪ್ರತಿದಿನ ಇದನ್ನ ಕೊಡ್ತಾ ಬಂದಷ್ಟು ಮಕ್ಕಳು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಮತ್ತು ಇದನ್ನು 1 ಲೋಟ ನೀರಿಗೆ 1 ಸ್ಪೂನಷ್ಟು ಪೌಡರ್ನ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಗಂಟು ಬರದಿರೋ ಥರ ನೋಡಿಕೊಂಡು ನೀಟಾಗಿ ಬೇಯಿಸ್ತಾ ಬಂದಷ್ಟು ತುಂಬ ಮೃದುವಾಗಿ ಬರುತ್ತೆ. ಇದರಿಂದ ತುಂಬ ಸಹಾಯಕನೂ ಆಗುತ್ತೆ. ಮಗುಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಗೆ ಮಾಡುತ್ತೆ. ಇದು ಅಂಟು ಕೂಡ ಆಗೋದಿಲ್ಲ. ಸೊ ಮಕ್ಕಳಿಗೆ ತುಂಬ ಸೇಫ್ ತಿನ್ನಿಸೋದ್ರಿಂದ. ನೆಕ್ಸ್ಟು ಪಪ್ಪಾಯದಿಂದ ಮಕ್ಕಳಿಗೆ ಏನೇನು ಯೂಸ್ ಆಗುತ್ತೆ ನೋಡೋಣ. ಪಪ್ಪಾಯದಿಂದ ಮಕ್ಕಳಿಗೆ ಕಣ್ಣಿನ ಆರೋಗ್ಯ ಕಾಪಾಡುತ್ತೆ, ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಜಂತುಹುಳು ಸಮಸ್ಯೆಗೆ ನಿವಾರಣೆ ಮಾಡುತ್ತೆ ಮತ್ತು ಮಕ್ಕಳಿಗೆ ಜ್ವರ ಕಡಿಮೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಪಪ್ಪಾಯ ಚಿಗುರಿದ ಎಲೆಗಳನ್ನ ತಗೊಂಡು ಅದನ್ನ ಚೆನ್ನಾಗಿ ರುಬ್ಬಿ ಅದರ ರಸ ಕುಡಿಸಿದ್ರೆ ಜ್ವರ ಬೇಗನೆ ಕಡಿಮೆ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಪಪ್ಪಾಯದಿಂದ. ಸೊ ಮರಿದೆ ಮಕ್ಕಳಿಗೆ ಆದಷ್ಟು ಯೂಸ್ ಮಾಡಿ. ಮತ್ತು ನುಗ್ಗೆ ಸೊಪ್ಪಿನ ಪೌಡ್ರ್ ಹೇಗೆ ಮಾಡೋದು ಅಂತ ಇಲ್ಲಿ ತಿಳಿಸ್ತೀನಿ. ಮೊದಲಿಗೆ ನಾನು ಎಷ್ಟು ಬೇಕೋ ಅಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು 5 ಡೇಸ್ ತನಕನೂ ನಾನು ನೆರಳಿನಲ್ಲೇ ಒಣಗಾಕ್ದೆ. ಸೊ ಅದು ತುಂಬಾ ಬೇಗ ಒಣಗ್ತು. ಅದನ್ನ ಗ್ರೈಂಡಲ್ಲಿ ಒಂದು 2-3 ಸಲ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂಡ್ರೆ ಪೌಡರ್ ರೆಡಿಯಾಗುತ್ತೆ. ಮತ್ತು ಮನೆಯಲ್ಲೇ ಮಾಡುವಂಥ ಸಿರ್ಲಾಕ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾದಂತಹ ಪದಾರ್ಥಗಳು 1 ಕಪ್ಪಷ್ಟು ತಗೊಂಡಿದ್ದೀನಿ ನಾನು. 1 ಕಪ್ಪು ರಾಗಿ, ಹೆಸರುಬೇಳೆ, ಅಕ್ಕಿ, ಕಡಲೆಬೇಳೆ ಇದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ 2-3 ದಿನ ನೀಟಾಗಿ ಬಿಸಿಲಿನಲ್ಲಿ ಒಣಗಾಕಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊತಿದ್ದೀನಿ. ಮತ್ತು 100 ಗ್ರಾಮಷ್ಟು ಮಖಾನ, ಗೋಡಂಬಿ, ಬಾದಾಮಿ, ವಾಲ್ನಟ್ ಇದನ್ನು ಕೂಡ ತಗೊಂಡು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಗ್ರೈಂಡಿಂಗ್ ಮಾಡ್ತಾಯಿದ್ದೀನಿ. ಗ್ರೈಂಡಿಂಗ್ ಮಾಡಿದಾಗ ಆದಷ್ಟು ಜಾಸ್ತಿ ಪುಡಿ ಮಾಡದೇ ಇರೋ ಥರ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದು ತುಂಬ ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ ಮಕ್ಕಳಿಗೆ ತಿನ್ನಲಿಕ್ಕೆ. ಸೊ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಮಾಲ್ಟ್ ರೀತಿ ತಿನ್ನಿಸಿದ್ರೆ ತುಂಬಾ ರುಚಿಕರವಾಗಿರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಸರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. Thank you for watching this video.